ರಾಜ್ಯಾದ್ಯಂತ ಸುಮಾರು 11 ಲಕ್ಷ BPL ಕಾರ್ಡ್ಗಳನ್ನು ರದ್ದು ಮಾಡುವ ವಿಚಾರ ಈಗ ಸದ್ಯ ರಾಜ್ಯಾದ್ಯಂತ ಗೊಂದಲ ಸೃಷ್ಟಿ ಮಾಡಿದೆ. ಅದು ಕೇವಲ ಜನರಿಗೆ ಮಾತ್ರ ಅಲ್ಲ, MLAಗಳಿಗೂ ಪೀಕಲಾಟ ತಂದಿಟ್ಟಿದೆ. BPL ಕಾರ್ಡ್ ರದ್ದು ಮಾಡಿದ್ದಕ್ಕೆ ಶಾಸಕರು ಸಿಡಿಮಿಡಿಕೊಂಡಿದ್ದಾರೆ. ಹೆಂಗೋ ಗೆದ್ದು ಬಂದಿದ್ದಾರೆ, ಓಟ್ ಹಾಕಿದಾರೆ ಜನ, ಓಟ್ ಹಾಕಿ ಓಟಲ್ಲಿ ಗೆದ್ದು ಇಲ್ಲಿ ವಿಧಾನಸೌಧದಲ್ಲಿ ಕೂತಿದ್ದಾರೆ. ಆದರೆ ಒಂದು ಕಡೆ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ, ದುಡ್ಡು ಕೊಡ್ತಿಲ್ಲ. ಆ ಮಧ್ಯೆ ಈಗ BPL ಕಾರ್ಡು ನೀವು ಕ್ಯಾನ್ಸಲ್ ಮಾಡಿದ್ದೀರಿ. ಮತ್ತೊಂದು ಕಡೆ ವಕ್ಫು ಒಟ್ಟಾರೆ ನಮ್ಮನ್ನು ತಗಲಾಕ್ಸುವ ಕೆಲಸ ಆಗ್ತಿದೆ. ಮುಖ ತೋರಿಸ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇಲ್ಲ ನಮಗೆ. ಕ್ಷೇತ್ರದಲ್ಲಿ CM ಮತ್ತು ಉಸ್ತುವಾರಿ ಸಚಿವರ ವಿರುದ್ಧ ಕೈ ಶಾಸಕರೇ ಗರಂ ಆಗಿರೋದು. BPL ಗೊಂದಲ ಬಗೆಹರಿಸಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ನೀಡಲಾಗ್ತಿದೆ. ಕ್ಷೇತ್ರಕ್ಕೆ ಹೋದರೆ ಮತದಾರರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನಿಮ್ಗೆ ಓಟ್ ಹಾಕಿದ್ದಕ್ಕೆ ನಮ್ಮದು BPL ಕಾರ್ಡ್ ಹೋಯ್ತು, ನಿಮ್ಗೆ ಓಟ್ ಹಾಕಿದ್ದಕ್ಕೆ ನಮ್ಮ ಜಮೀನು ಹೋಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ಆಯ್ತು ಗುರು, ಏನು ಮಾಡಿದ್ದೀರಾ ನೀವು ಈ ಕ್ಷೇತ್ರಕ್ಕೆ, ಅಭಿವೃದ್ಧಿಗೆ ಏನು ಮಾಡಿದ್ದೀರಾ ಕೇಳಿದ್ರೆ 1 ನಯ ಪೈಸೆ ಬಿಡುಗಡೆ ಮಾಡ್ತಿಲ್ಲ, ಓಡಾಡೋದಕ್ಕಾಗ್ತಿಲ್ಲ, ಓಡಾಡಿದಾಗಲ್ಲ ಎದುರುಗಡೆ ಸಿಕ್ಕಿದವರೆಲ್ಲ BPL ಕೊಡಿ ಅಂತ ಹೇಳ್ತಾರೆ. ಓಟ್ ಹಾಕಿಸ್ಕೊಂಡು BPL ಕಾರ್ಡ್ ರದ್ದು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ನಾವು ಹೆಂಗೆ ಮುಖ ಇಟ್ಕೊಂಡು ಓಡಾಡಲಿ ಕ್ಷೇತ್ರದಾದ್ಯಂತ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ರಾಜ್ಯದ ಕೈ ಶಾಸಕರು. ಇತ್ತೀಚಿನ ದಿನದ ಬೆಳವಣಿಗೆಗಳು ಕೈ ಶಾಸಕರನ್ನೇ ಮುಜುಗರಕ್ಕೆ, ಗೊಂದಲಕ್ಕೆ ಈಡು ಮಾಡಿದೆ ಅನ್ನೋದು ಬಹಳ ಸ್ಪಷ್ಟ. ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವಂಥ ನಡೆ ಅಥವಾ ಅವ್ರು ನಡೀತಾ ಇರುವಂಥ ನೀತಿ ರಾಜ್ಯದ ಕಾಂಗ್ರೆಸ್ಸಿಗರಿಗೆ, ಕಾಂಗ್ರೆಸ್ನ MLAಗಳಿಗೆ ಒಂದು ರೀತಿ ಮುಜುಗರ ತರ್ತಾ ಇದೆ ಅನ್ನೋದು ಈ ಸುದ್ದಿಯನ್ನು ಗೊತ್ತಾಗ್ತಾ ಇದೆ. ಯಾರ್ಯಾರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಏನು ಹೇಳ್ತಾರೆ ಶಾಸಕರು? ಪ್ರಮುಖವಾಗಿ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಪಟ್ಟೆ ಕಸರತ್ತನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈಗ BPL ಕಾರ್ಡ್ಗಳನ್ನು ರದ್ದು ಮಾಡಿ ಅದರಲ್ಲಿ ಉಳಿತಕ್ಕಂಥ ಒಂದು ಹಣವನ್ನು ಬೇರೆ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಕೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಕ್ಕೊಂಡಿದೆ. ಇದು ಕಾಂಗ್ರೆಸ್ ಶಾಸಕರಲ್ಲೇ ತೀವ್ರ ಒಂದು ಅಸಮಾಧಾನವನ್ನು ಮೂಡಿಸಿರ್ತಕ್ಕಂಥದ್ದು. ಯಾಕೆಂದರೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಈಗ ಕ್ಷೇತ್ರದಲ್ಲಿ ಮುಖ ಎತ್ಕೊಂಡು ಓಡಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕೆಂದರೆ BPL ಕಾರ್ಡ್ಗಳನ್ನು ಏಕಾಏಕಿ ರದ್ದು ಮಾಡ್ತಾ ಇದ್ದಾರೆ. ಇಷ್ಟು ದಿನ ತಮಗೆ ಅನ್ನಭಾಗ್ಯ ಅಕ್ಕಿ ಸಿಗ್ತಾ ಇತ್ತು, ಈಗ ಸೊಸೈಟಿಗಳಿಗೆ ಹೋದರೆ ತಮ್ಮ ಕಾರ್ಡ್ ರದ್ದಾಗಿದೆ ಅನ್ನೋ ಒಂದು ಸಬೂಬುಗಳನ್ನು ಹೇಳ್ತಾ ಇದ್ದಾರೆ. ಇದು ಬಹಳಷ್ಟು ಒಂದು ಬಡ ಮತ್ತು ಮಧ್ಯಮ ವರ್ಗದ ಜನರಲ್ಲಿ ಆತಂಕವನ್ನು ಮೂಡಿಸಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಶಾಸಕರಿಗೂ ಕೂಡ ಸಾರ್ವಜನಿಕರು ತರಾಟೆಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಓಟ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದು ನಿಯಮಗಳು ಇರಲಿಲ್ಲ, ಈಗ ನೀವು ಚುನಾವಣೆಯಲ್ಲಿ ಗೆದ್ದ ಮೇಲೆ ಈ ರೀತಿಯ ಒಂದು ಹೊಸ ಕ್ರಮಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀರಾ, ನಮ್ಮ ಕಾರ್ಡ್ ರದ್ದಾಗಿದೆ, ನಮಗೆ ಕಾರ್ಡ್ ಮಾಡಿಸ್ಕೊಡಿ ಅಂತ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವು ಶಾಸಕರಿಗೆ ಒಂದು ತರಾಟೆಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಈ ವಿಚಾರವನ್ನು ಖುದ್ದು ಶಾಸಕರು CM ಗಮನಕ್ಕೂ ಕೂಡ ತಂದಿದ್ದಾರೆ. ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ITR ಯಾರ್ಯಾರು ಫೈಲ್ ಮಾಡ್ತಾ ಇದ್ದಾರೆ ಅವರ ಒಂದು ಕಾರ್ಡ್ಗಳು ಕೂಡ ರದ್ದಾಗ್ತಾ ಇರ್ತಕ್ಕಂಥದ್ದು. ವಾರ್ಷಿಕವಾಗಿ 1.5 ಲಕ್ಷ 2 ಲಕ್ಷ ಇರತಕ್ಕಂಥ ಇನ್ಕಮ್ ಏನಿದೆ ಅಂಥವರ ಒಂದು ಕಾರ್ಡ್ಗಳನ್ನು ಕೂಡ ಏಕಾಏಕಿ ರದ್ದು ಮಾಡಲಾಗ್ತಾ ಇದೆ. ಒಂದು ವೇಳೆ BPL ಕಾರ್ಡ್ಗಳು ರದ್ದಾದರೆ ಅವರಿಗೆ ಮುಂದೆ ಗೃಹಲಕ್ಷ್ಮಿ ಹಣ ಬರುತ್ತೋ ಇಲ್ವೋ ಅನ್ನೋದು ಆತಂಕ, ಮತ್ತೊಂದು ಕಡೆ ಬೇರೆ ರೀತಿಯ ಒಂದು ಸರ್ಕಾರದ ಸೌಲಭ್ಯಗಳು ಸಿಗೋದಿಲ್ಲ ಅನ್ನೋ ಒಂದು ಆತಂಕ. ಈ ನೆಲೆಯಲ್ಲಿ ಕ್ಷೇತ್ರಗಳಿಗೆ ಹೋದಂಥ ಶಾಸಕರಿಗೆ ಸಾರ್ವಜನಿಕರು ಸಿಕ್ಕಾಪಟ್ಟೆ ಒಂದು ತರಾಟೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಮುಖ ಎತ್ಕೊಂಡು ಓಡಾಡಕ್ಕೆ ಆಗ್ತಾ ಇಲ್ಲ ಅಂತ ಉಸ್ತುವಾರಿ ಸಚಿವರು ಮತ್ತು CMಗೆ ಕೆಲವು ಶಾಸಕರು ತೀವ್ರವಾದಂಥ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರ ಬಹಳಷ್ಟು ಒಂದು ರಾಜ್ಯವ್ಯಾಪ್ತಿ, ಕೇವಲ 1-2 ಜಿಲ್ಲೆಗಳಲ್ಲ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಒಂದು ಪ್ರಕರಣಗಳು ಕಂಡು ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರನು ಕೂಡ ಇದನ್ನು ಸೂಕ್ತವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸದ್ಯ ಶಾಸಕರು ಕೂಡ ತೀವ್ರವಾದಂಥ ಒಂದು ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ದಿಢೀರ್ ಅಂತ ಆಹಾರ ಸಚಿವ KH ಮುನಿಯಪ್ಪ ಅವರು ಪ್ರೆಸ್ ಮೀಟನ್ನು ಕರೀತಾ ಇದ್ದಾರೆ. ಯಾವೆಲ್ಲ ಒಂದು ಮಾನದಂಡಗಳನ್ನು ಇಟ್ಕೊಂಡು BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದೀವಿ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿದಾರರ ಒಂದು BPL ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ಈಗಾಗಲೇ CM ಮತ್ತು ಆಹಾರ ಸಚಿವರು ಸ್ಪಷ್ಟವನ್ನು ಪಡಿಸಿರ್ತಕ್ಕಂಥದ್ದು. ಆದರೆ ಕೆಲವೊಂದು ಕಡೆ 4 ವೀಲರ್ ಇರ್ತಕ್ಕಂಥ ಮನೆಗಳ ಒಂದು BPL ಕಾರ್ಡ್ಗಳು ಕೂಡ ರದ್ದಾಗಿದೆ. ಇದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಯಾವ ರೀತಿಯ ಒಂದು ಸುಬೂಬನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯ ಈ ವಿಚಾರವಾಗಿ BJP ನಾಯಕರು ಕೂಡ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಈ ವಿಚಾರ ತೀವ್ರವಾದಂಥ ಒಂದು ಮುಜುಗರವನ್ನು ತಂದಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಇವತ್ತು ಆಹಾರ ಸಚಿವರು ಸುದ್ದಿಗೋಷ್ಠಿಯನ್ನು ಕರೆದು ಕೆಲವೊಂದು ಸ್ಪಷ್ಟನೆ ನೀಡೋದಕ್ಕೂ ಮುಂದಾಗಿದ್ದಾರೆ. ಏನೇ ಇದ್ರೂ ಕೂಡ ಕೆಲವು ಲಕ್ಷಾಂತರ BPL ಕಾರ್ಡ್ಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡೋದಕ್ಕೆ ಹೊರಟಿದೆ. ಇದು ಬಡ ಮತ್ತು ಮಧ್ಯಮ ವರ್ಗದ ಜನರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಪ್ರಣೋತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.